ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ಯಾವುದು ಟ್ರೆಂಡಿಂಗ್ ಐತೆ ಅಂದರೆ ಈ ಫೋಟೋ ಯಾವ ಥರ ಮಾಡೋದು ಅನ್ನೋದು ಭಾಳ ಟ್ರೆಂಡಿಂಗ್ ಐತೆ. ನಾನು ಭಾಳ ಜನಕ್ಕೆ ಕೇಳಿದ್ದಾರೆ ಯಾವ ಥರ ಮಾಡೋದು ಅಂತಂದು. ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತಂದು. ಆ ಥರ ಮಾಡಿ ಈ ChatGPT ಫಸ್ಟ್ ಡೌನ್ಲೋಡ್ ಮಾಡಬೇಕು. ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಂದಿದ್ದು ಆ್ಯಪಲ್ಲು, ಅದಕ್ಕೋಸ್ಕರ ಆ್ಯಪ್ ಸ್ಟೋರ್ ಇದೆ. ನೀವು ಇದರ ಆ್ಯಂಡ್ರಾಯ್ಡಲ್ಲಿ ಮಾಡಿದರೆ ಪ್ಲೇಸ್ಟೋರ್ ಓಪನ್ ಮಾಡಿ ChatGPT ಅಂತ ಸರ್ಚ್ ಮಾಡಿ ಈ ಥರ ಲೋಗೋ ಇರುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಯಾವ ಥರ ಮಾಡೋದಂತಂದು ಇಲ್ಲಿ ಬಂದಿದೆ ನೋಡಿ. ಫಸ್ಟು ನೀವು ಯಾವ ಫೋಟೋ ಅಂತಂದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಮ್ಮ ಫ್ರೆಂಡ್ದು ರೀಸೆಂಟ್ ಇನ್ನೇನು ಬರ್ತಡೇ ಬರುತ್ತೆ, ಒಂದು ಬರ್ತಡೇಗೋಸ್ಕರ ಇದೊಂದು ಮಾಡೋಣ, ಅವನಿಗೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಇದು ಮಾಡ್ತಾಯಿದ್ದೀನಿ. ಫಸ್ಟ್ ಫೋಟೋ ಅಪ್ಲೋಡ್ ಮಾಡಿ ನೀವು ಕೆಳಗಡೆ ಕನ್ವರ್ಟ್ ಟು ದಿಸ್ ಇಮೇಜ್ ಟು ಸ್ಟುಡಿಯೋ ಜಿಬ್ಲಿ ಆರ್ಟ್ ಸ್ಟೈಲ್ ಅಂತಂದು ಟೈಪ್ ಕೊಟ್ಬಿಟ್ಟು ಸರ್ಚ್ ಮಾಡಿ ಅದೇ ತಗೊಳುತ್ತೆ ಲೋಡಿಂಗ್ ತಗೊಂಡಾದ್ಮೇಲೆ. ಆದರೆ ಇದು ChatGPTನ ನೀವು ಡೈಲಿ 3 ಫೋಟೋಗೆ ಮಾತ್ರ ನೀವು ಕನ್ವರ್ಟ್ ಮಾಡ್ಬೋದು. ಈ ಥರ ನೀವು 3 ಫೋಟೋದ ಮೇಲೆ ಮಾಡಬೇಕಂದ್ರೆ ಮತ್ತೆ ನೀವು ಅದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. 3 ಫೋಟೋ ಆದರೆ ನೀವು ಮಾಡ್ಬೋದು ಅಷ್ಟೇ. ಸೊ ನೋಡಿ, ಇವಾಗ ಆಗ್ತಾಯಿದೆ. ಸ್ವಲ್ಪ ನನ್ನ ನೆಟ್ವರ್ಕ್ ಇಶ್ಯೂ ಇತ್ತಿಲ್ಲ, ಹಂಗಾಗಿ ಜಲ್ದಿ ಆಗಿಲ್ಲ ಅಷ್ಟೇ. ಹೇಳ್ತಾಯಿದ್ದೀನಿ, ಫ್ರೀಯಾಗಿ 3 ಫೋಟೋನೇ. ನೀವು 3 ಫೋಟೋದ ಮೇಲೆ ಮತ್ತೆ ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ಪೇಮೆಂಟ್ ಮಾಡಲೇಬೇಕು. ಇಲ್ಲ ಅಂದರೆ ಗೂಗಲ್ ಬೇರೆ ಐಡಿಯಿಂದ ಲಾಗಿನಾಗಿ ಮಾಡಿ. ಯಾವ ಥರ ಆಗಿದೆ ನೋಡಿ AI ಫೋಟೋದು. ನನ್ನ ಫ್ರೆಂಡ್ ಈ ಥರ ಬಂದಿದೆ. ಕೆಲವೊಂದು ಫೋಟೋ ಸಖತ್ತಾಗಿ ಬರುತ್ತೆ. ಓಪನ್ ಮಾಡಿ ಕೆಳಗಡೆ ಸೇವ್ ಇರುತ್ತೆ, ಸೀದಾ ಗ್ಯಾಲರಿಗೆ ಬರುತ್ತೆ. ಕೆಲವೊಂದು ಫೋಟೋ ಮತ್ತು ಸಖತ್ತಿರುತ್ತೆ, ಕೆಲವೊಂದು ಸರಿಯಾಗಿ ಬರೋಲ್ಲ. ಬಟ್ ಈ ಥರ ಮಾಡೋದು. ನಾನು ಮತ್ತೆ ಆ ಫೋಟೋಗೆ ಮತ್ತೆ ಅದೇ ಥರನೇ ಇನ್ನೊಂದು 2 ಫೋಟೋ ಮಾಡಿದೆ. ಅದಾದ ಮತ್ತೆ ಇನ್ನೊಂದು 3 ಫೋಟೋದು ಬರುತ್ತೆ, ಎಲ್ಲ ಬರುತ್ತೆ. ಇದು ChatGPT ಬಗ್ಗೆ ಫುಲ್ ಒಂದು ವೀಡಿಯೋ ಮಾಡ್ಬೇಕಂತ ಒಂದು ಮೈಂಡಾಗಿದೆ. ಈ ವಿಡಿಯೋ ಯಾವ ಥರ ರೆಸ್ಪಾನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಇಲ್ಲಾಂದರೆ ಫುಲ್ ChatGPT ಅಂದರೆ ಏನು, ಇದು ಯಾವ ಥರ ಕ್ರಿಯೇಟ್ ಮಾಡಿದರು, ಇದ್ರ CEO ಯಾರು, ಇದು ಹೆಂಗೆ ಈ ಆ್ಯಪಿಂದ ಅಪ್ ಆ್ಯಂಡ್ ಡೌನ್ಸು, ಇದ್ರ ಬಗ್ಗೆ ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋಣ. ಫುಲ್ಲು ಒಂದು ವೀಡಿಯೋ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಇದೇ ಥರ ಮಾಡಿ, ನಾನು ಹೇಳ್ಕೊಟ್ಟಂಗೆ ನಿಮಗೂ ಬರುತ್ತೆ. ಕೆಲವೊಂದು ವೀಡಿಯೋ ಫೋಟೋ ಮಾತ್ರ ಸಾಕತ್ತಾಗಿರುತ್ತೆ ಈ ಥರ.